ಈ ದಿನ ನಮ್ಮ ರೂಪಾನಗರ ಕ್ಷೇಮಾಭಿವೃದ್ಧಿ ಸಂಘದಿಂದ ಗಣೇಶನನ್ನು ಮಾಡುವುದಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯವನ್ನು ತಿಳಿಸುವುದಕ್ಕೆ ಇಷ್ಟಪಡ್ತೇನೆ. ಏನೆಂದರೆ, ಶ್ರೀ ಸೋಮಯಾಜಿಯವರು ಮತ್ತು ಪ್ರಿಯಾ ಶಶಿಧರನ್ನವರು ನಮ್ಮ ರೂಪಾನಗರದ ಹತ್ತಿರದಲ್ಲೇ ಇರತಕ್ಕಂತಹ ಕಾರುಣ್ಯಮಯಿ ಶಾಲೆಯಲ್ಲಿ ಕೆಲವು ಮಕ್ಕಳುಗಳಿಗೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅವರುಗಳು ಇದರಿಂದ ಕೆಲವು ಅನುಕೂಲವನ್ನು ಪಡ್ಕೋತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇಂತಹ ಕಾರ್ಯಕ್ರಮಗಳು ಮಕ್ಕಳನ್ನು ಪ್ರಕೃತಿಯ ಹತ್ತಿರ ತರಲಿಕ್ಕೆ ಸಹಾಯ ಮಾಡ್ತವೆ. ಈ ಮಣ್ಣಿನಲ್ಲಿ ಮಾಡಿದ ಗಣೇಶವನ್ನು ಮನೆಗೆ ತಗೊಂಡು ಹೋಗುವಂಥದ್ದು ಮಕ್ಕಳಿಗೆ ತುಂಬ ಖುಷಿ ಕೊಡ್ತದೆ. ಈ ಕಾರ್ಯಕ್ರಮಕ್ಕೆ ನಾವು ರೂಪಾನಗರ ರೆಸಿಡೆಂಟ್ಸ್ ಅಲ್ಲದೆ ಹೊರಗಿನ SBM ಲೇಔಟು, MK ಹಳ್ಳಿ, ವಿಜಯನಗರ ಹಾಗೂ ರಾಮಕೃಷ್ಣ ನಗರದಿಂದ ಮಕ್ಕಳು ಬಂದಿದ್ದಾರೆ. ನಮ್ಮೆಲ್ಲರ ಹಬ್ಬಗಳ ಪೈಕಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಗಣೇಶೋತ್ಸವ ಪ್ರಮುಖವಾದುದು. ಮನೆಗಳಲ್ಲಿ ಆರಾಧಿಸಲ್ಪಡುವ, ಮನೆಗಳಲ್ಲಿ ಆಚರಿಸಲ್ಪಡುವ ಈ ಹಬ್ಬ ಅದರದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಜಾತಿ, ಮತ, ಧರ್ಮವನ್ನು ಮೀರಿ ಭಾರತದಾದ್ಯಂತ ಆಚರಿಸಲ್ಪಡುವ ಸಂಭ್ರಮದ ಹಬ್ಬ ಇದು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಾಲಗಂಗಾಧರ ತಿಲಕರ ನೇತೃತ್ವದಲ್ಲಿ ಈ ಹಬ್ಬದ ಆಚರಣೆ ಪ್ರಾರಂಭವಾಗಿ ಇದೊಂದು ಸಾರ್ವಜನಿಕ ಹಬ್ಬವಾಗಿ ಮೂಡಿಬಂತು. ಅದ್ರ ಜೊತೆಗೆ ಇದು ಒಂದು ಜನಾಂದೋಲನವಾಗಿ ರೂಪುಗೊಂಡ ಬಗ್ಗೆ ಈಗ ಇತಿಹಾಸ. ಎಲ್ಲರನ್ನು ಒಂದುಗೂಡಿಸಿ ಪರಸ್ಪರ ಭಾವೈಕ್ಯತೆಯನ್ನು ಉಂಟು ಮಾಡುವಲ್ಲಿ ಈ ಹಬ್ಬ ಅತ್ಯಂತ ಪ್ರಧಾನವಾದುದು. ಇದೇ ಉದ್ದೇಶವನ್ನಿಟ್ಟುಕೊಂಡು ಕಳೆದ 3 ವರ್ಷಗಳಿಂದ ನಮ್ಮ ರೂಪಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘವು ರೂಪಾನಗರ ಮತ್ತು ಸುತ್ತಮುತ್ತಲಿನ ನಿವಾಸಿಗಳನ್ನು, ಅದರಲ್ಲೂ ಮುಖ್ಯವಾಗಿ ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡು ಅವರ ಕಲಾ ನೈಪುಣ್ಯತೆಯನ್ನು ಹೊರತರುವ ಕೆಲಸವನ್ನು ಮಾಡ್ತಾ ಇದೆ. ಇದೇ ತಿಂಗಳು 7ನೇ ತಾರೀಕಿನಂದು ವಿನಾಯಕ ಚತುರ್ಥಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಅಂದು ವಿನಾಯಕನ ಪೂಜೆಗಾಗಿ ಪರಿಸರ ಪ್ರೇಮಿ ಮಣ್ಣಿನ ಮೂರ್ತಿಯನ್ನು ಸಿದ್ಧಪಡಿಸುವ ಅವಕಾಶವನ್ನು NRRW ನಮಗೆ ಒದಗಿಸಿಕೊಟ್ಟಿದೆ. ಪರಸ್ಪರ ಮಾತುಕತೆ, ಚರ್ಚೆ, ಕಲಾವಿದರ ನಿರ್ದೇಶನದಲ್ಲಿ ನಾವೆಲ್ಲರೂ ಒಂದಾಗಿ ಈ ಹಬ್ಬವನ್ನು ಆಚರಿಸೋಣ. ಆ ಗಣೇಶ ನಮಗೆಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ. ಈ ನಿಟ್ಟಿನಲ್ಲಿ ಮಣ್ಣಿನ ಗಣೇಶ ಮೂರ್ತಿಯನ್ನು ಸಿದ್ಧಪಡಿಸಲು ಮಾರ್ಗದರ್ಶನ ನೀಡಲು ಕಾವಾದ ಸ್ನಾತಕೋತ್ತರ ಪದವಿ ಕಲಾವಿದರಾದಂತಹ ಶ್ರೀಯುತ ಯಶ್ ಮಸ್ಲಿಯವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರ ಜೊತೆಯಲ್ಲಿ ಇನ್ನಿಬ್ಬರು ಕಲಾವಿದರಾದ ಸಂಜನಾ ಮತ್ತು ಸುಭಾಷ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ರೂಪಾನಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇವೆ. ಈ ಮಣ್ಣಿನ ಗಣಪನ ಮೂರ್ತಿಯನ್ನು ಸಿದ್ಧಪಡಿಸಲು ಉತ್ಸುಕತೆಯಿಂದ ಆಗಮಿಸಿರುವಂತಹ ಎಲ್ಲ ಕಲಾಪ್ರಿಯರಿಗೂ ಆತ್ಮೀಯ ಸ್ವಾಗತ. ಇಂಥ ಒಂದು ಶಿಬಿರವನ್ನು ಆಯೋಜಿಸುವ ನಮ್ಮ NRRW ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ಸ್ವಯಂ ಸೇವಕರಿಗೆ ಹಾಗೂ ಎಲ್ಲ ನಿವಾಸಿಗಳಿಗೆ ಆತ್ಮೀಯ ಸ್ವಾಗತ. ಈ ಶಿಬಿರದ ಎಲ್ಲ ಚಿತ್ರೀಕರಣಗಳನ್ನು ಸ್ವಯಂ ಪ್ರೇರಿತವಾಗಿ ಚಿತ್ರೀಕರಿಸಲು ಆಗಮಿಸಿರುವಂಥ ಮಾಲತಿ ಭಟ್ ಅವರಿಗೆ ಕೂಡ ಆತ್ಮೀಯ ಸ್ವಾಗತ. ನಮ್ಮೊಂದಿಗೆ ಇದ್ದಾರೆ, ಸೂರ್ಯನಾರಾಯಣ ಸರ್ ಕೂಡ ಇದ್ದಾರೆ, ರಶ್ಮಿ ಅವರಿದ್ದಾರೆ. ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಹೇಳ್ತೀನಿ. ಈ ಶಿಬಿರದ ಯೋಜನೆಯಲ್ಲಿ ಅತ್ಯಂತ ಆಸಕ್ತಿಯಿಂದ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಶ್ರೀಮತಿ ವೈದೇಹಿ, ಶ್ರೀಮತಿ ಅಖಿಲ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಈ ಶಿಬಿರದಲ್ಲಿ ಆಗಮಿಸಿದ ಶಿಬಿರಾರ್ಥಿಗಳಿಗಾಗಿ ವ್ಯವಸ್ಥೆ ಮಾಡಿದ ಒಂದು ಜಾಗ ಇದು. ಇನ್ನೊಂದು ಜಾಗ ಅಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ನ ಹತ್ತಿರ ಒಂದು ಪರದೆ ಇದೆ ನೋಡಿ, ಅಲ್ಲಿ ನೀವೆಲ್ಲರೂ ಸೆಲ್ಫಿ ತಗೋಬಹುದು. ಹಾಗೆ NRRW ಸಂಘಕ್ಕೆ ರಿಜಿಸ್ಟ್ರೇಷನ್ ಮಾಡಲು ಇಚ್ಛಿಸುವವರಿಗೆ ಕೂಡ ಅಪ್ಲಿಕೇಶನ್ ಕೂಡ ಈ ಒಂದು ಇದರಲ್ಲಿ ಸಿಗುತ್ತೆ. ಸೊ ಅದನ್ನು ಕೂಡ ಬಳಸ್ಕೊಳ್ಳಿ. ಕೊನೆಯಲ್ಲಿ ಎಲ್ಲರೂ ಒಟ್ಟಾಗಿ ನಿಂತು ಒಂದು ಗ್ರೂಪ್ ಫೋಟೋ ತೆಗೆಯೋಣ. ಹಾಗೆ ಒಂದು ಕಿರು ಕಾಣಿಕೆ ಮತ್ತು ಸ್ವೀಟ್ ಕೂಡ ನಿಮಗೆ ಕೊಡಲಾಗೋದು. ಅದೆಲ್ಲ ಆದಮೇಲೆ ಒಟ್ಟಾಗಿ ನಿರ್ಗಮಿಸೋಣ. ಆದಷ್ಟು ಬೇಗ ಎಲ್ಲರೂ ಇದನ್ನು ಪ್ರಾರಂಭಿಸಿ ದೇವರು ಒಳ್ಳೇದು ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಯಾರನ್ನು ನೀರನ್ನ ಮುಟ್ಟಕ್ಕೆ ಹೋಗ್ಬೇಡಿ.
ನೀರು ಮುಟ್ಟಿ ಮತ್ತೆ ವರ್ಕ್ ಮಾಡ್ತಾ ಹೋಗ್ತೀವಿ. ಇವಾಗ ಫಸ್ಟ್ ನಿಮ್ಮ ಹತ್ರ ಎಲ್ಲರಿಗೂ ಸೇಮ್ ಕ್ಲೇ ಕೊಟ್ಟಿದ್ದಾರೆ. ಸೊ ಆ ಕ್ಲೇಲಿ ಈ ಥರ ಬಾಕ್ಸ್ ಮುಟ್ಕೊಳ್ಳಿ ಫಸ್ಟು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಅದರಲ್ಲಿ 4 ಪೀಸಸ್ ಮಾಡ್ಕೋಬೇಕು. ಫಸ್ಟ್ ಮಧ್ಯಕ್ಕೆ ಡಿವೈಡ್ ಮಾಡ್ಕೋಬೇಕು ಕರೆಕ್ಟಾಗಿ. ಸೊ ಮತ್ತೆ ಅದರಲ್ಲಿ 2 ಪಾರ್ಟ್ ಡಿವೈಡ್ ಮಾಡ್ತಾ ಹೋಗಿ. ಚಾಕು ತಂದಿಲ್ಲ ಅಂದರೆ ಸ್ಕೇಲ್ ಇದೆಯಲ್ಲ, ಸ್ಕೇಲ್ ಇಲ್ಲ ಇಲ್ಲಿ ಮಾಡಿ ನಾವು ಪ್ರತಿ ಥ್ರೆಡ್ ನೋಡಿ. ಇವಾಗ 4 ಪಾರ್ಟ್ ಆಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಏನು ಪಾರ್ಟ್ ತಗೋತೀರಾ ಅದರಲ್ಲಿ ಫಸ್ಟ್ ಬೇಸ್ ಮಾಡಬೇಕಾಗುತ್ತೆ. ಫಸ್ಟ್ ನೀವು ಏನೇ ಮಾಡಿದ್ರೂ ಕ್ಲೇನ ಫಸ್ಟ್ ಹದ ಮಾಡಬೇಕಾಗುತ್ತೆ. ಇವಾಗ ಸ್ವಲ್ಪ ವೆಟ್ಟಿದೆ, ಅದನ್ನು ಹದ ಮಾಡಬೇಕಂದ್ರೆ ನೀವು ಸ್ವಲ್ಪ ಪ್ರೆಸ್ ಮಾಡ್ತಾ ರೌಂಡ್ ಮಾಡ್ತಾ ಹೋದರೆ ನಿಮಗೆ ಹದ ಬರುತ್ತೆ. ಸ್ವಲ್ಪ ಟೈಟ್ ಅನಿಸುತ್ತೆ ಮತ್ತು ಅದನ್ನು ನೀಟಾಗಿ ವರ್ಕ್ ಆಗುತ್ತೆ. ನಿಮಗೆ ವೆಟ್ಟಿದ್ರೆ ನಿಮಗೆ ಫಿನಿಶಿಂಗ್ ಕಾಣಲ್ಲ. ನೀರು ಮುಟ್ಕೋಬೇಡಿ, ಹಾಗೆ ಮಾಡಿ ಅಲ್ಲ. ಚಿಕ್ಕ ಮಕ್ಕಳಿಗೆ ಅವ್ರ ಪೇರೆಂಟ್ಸ್ ಬೇಕಾದ್ರೆ ಹೆಲ್ಪ್ ಮಾಡ್ಬೋದು, ತೋರಿಸಿ ಇದು ಮಾಡಿಕೊಂಡು. ನೋಡಿ ಫಸ್ಟ್ ಬಾಲ್ ಥರ ರೌಂಡ್ ಶೇಪಿಗೆ ಮಾಡ್ಕೊಂಡಾದ್ಮೇಲೆ ಸೊ ನೀವು ಪ್ರೆಸ್ ಮಾಡಿದ್ರೆ ಸಾಕು, ಅದು ರೌಂಡ್ ಶೇಪಿಂದ ಪ್ಲೇಟಿಗೆ ಬರುತ್ತೆ. ಫಸ್ಟ್ ಬೇಸ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ತಗೊಳ್ಳೋ ಕ್ಲೇಯಲ್ಲಿ ಸ್ಟಮಕ್ ಮಾಡಬೇಕು. ಸೇಮ್ ಅದೇ ಥರ ಪ್ರೊಸೆಸ್ಸು. ಫಸ್ಟು ಕ್ಲೇನ ಪ್ರೆಸ್ ಮಾಡ್ತಾ ರೌಂಡ್ ಮಾಡಿ ಫಸ್ಟು. ಸೊ ಎಲ್ಲ ಫಾಸ್ಟ್ ಮಾಡಬೇಕು ಅಂದ್ಬಿಟ್ಟು ಡೈರೆಕ್ಟ್ ಮಾಡೋಕ್ಕೆ ಹೋದರೆ ಯಾವುದು ಫಿನಿಶಿಂಗ್ ಬರೋಲ್ಲ ಮತ್ತು ನೀಟಾಗಿ ವರ್ಕ್ ಆಗೋಲ್ಲ. ಆಮೇಲೆ ರಿಸ್ಕ್ ಅನಿಸುತ್ತೆ. ಇದರಲ್ಲಿ ಸ್ವಲ್ಪ ಫಸ್ಟು ಏನು ರೌಂಡ್ ಮಾಡ್ತೀವಿ ಸೆಕೆಂಡ್ ಒನ್ ಅಥವಾ ಅದರಲ್ಲಿ ಸ್ವಲ್ಪ ಕ್ಲೇನ ರಿಮೂವ್ ಮಾಡಿ ತೆಗೆದು ಇಟ್ಕೊಂಡಿದ್ದೀವಿ. ನೋಡಿ ಬಾಲ್ ಆದಮೇಲೆ ಸೊ ಒಂದು ಪಾರ್ಟ್ ಮಾತ್ರ ಪ್ರೆಸ್ ಮಾಡ್ತಾ ಸ್ವಲ್ಪ ಹಿಂಗೆ ರೋಲ್ ಮಾಡ್ತಾ ಹೋಗಿ. ಸೊ ಈ ಥರ ಶೇಪ್ ಬರುತ್ತೆ ನೋಡಿ. ಫಸ್ಟ್ ಇದು ಬಾಡಿ ಪಾರ್ಟು. ನೆಕ್ಸ್ಟು ನೀವು ಕ್ಲೇ ಏನು ರಿಮೂವ್ ಮಾಡಿ ಇಟ್ಕೊಂಡಿದ್ದೀರ ಸಪ್ರೇಟಾಗಿ, ಸೊ ಅದರಲ್ಲಿ ಮತ್ತೆ 2 ಪಾರ್ಟ್ ಡಿವೈಡ್ ಮಾಡಿ ಇಟ್ಕೊಂಡು ನೋಡಿ ಈ 2 ಪೀಸಸ್ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ ಈ ಪೀಸಸಲ್ಲಿ ಈ ಎಡ್ಜ್ ಏನಿರುತ್ತೆ ಟಿಪ್ಪು, ಈ ಪಾರ್ಟನ್ನು ಪ್ರೆಸ್ ಮಾಡಬೇಕು. ಮೇಲ್ಗಡೆಯಿಂದ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ನಿಮಗೆ ಒಂದು ಶೇಪ್ ಬರುತ್ತೆ.
ಈ ಥರ ಆ ಶೇಪಿಗೆ ಈ ಎಡ್ಜಿಗೆ ಲೈನ್ ಹಾಕ್ಬೇಕಾಗುತ್ತೆ. ಎರಡಕ್ಕೂ ಸೇಮ್ ಮಾಡಬೇಕು. ನೋಡಿ 2 ಪೀಸಸ್ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಲೆಗ್ ಪಾರ್ಟ್.